ಕೆಲವು ಗಂಡಂದಿರು ಹೆಂಡತಿಗೆ ಒಂದು ಕ್ವಶನ್ ಕೇಳ್ತಾರೆ, ನಿನ್ನ ತಂದೆ ತಾಯಿ ನಿನ್ಗೇನು ಸಂಸ್ಕಾರ ಕೊಟ್ಟಿದ್ದಾರೆ ಅಂತ. ಇವಾಗ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ, ನೀನು ಅದಕ್ಕೆ ರಿಪ್ಲೈ ಮಾಡು. ಕುಡಿದು ಬಂದು ಮಕ್ಕಳ ಎದುರುಗಡೆ ತಾಯಿನ ಹೊಡಿತೀಯಲ್ಲ, ಹೆಂಡತಿನ ಹೊಡಿತಲ್ಲ, ನಿನ್ನ ಮಕ್ಕಳಿಗೆ ಏನು ಸಂಸ್ಕಾರ ಕೊಡ್ತಾ ಇದೆಯಾ? ಮಕ್ಕಳು ನಾಳೆಗೆ ಅದೇ ದಾರಿ ತೊಳಿಲ್ಲ ಅಂತ. ಅವಳು ಸಂಸ್ಕಾರ ಒಳ್ಳೇದಿದೆ ಅಂತ ಅವಳು ಹೊಡಿಸ್ಕೊಂಡು ಸುಮ್ಮನೆ ಇರ್ತಾಳೆ. ಮಕ್ಕಳೆದ್ರೆ ಯಾವತ್ತೂ ನಿನ್ನ ಕೈ ಮಾಡಲ್ಲ. ಅರ್ಥ ಮಾಡ್ಕೊ, ಅವಳ ಸಂಸ್ಕಾರ ಏನು, ನಿನ್ನ ಸಂಸ್ಕಾರ ಏನು ಅಂತ. ಸೊ ನೀನು ವಿಚಾರ ಮಾಡೋ, ನಿನ್ನ ತಾಯಿ ನಿನಗೇನು ಸಂಸ್ಕಾರ ಕೊಟ್ಟಿದ್ದಾಳಂತೆ. ನಿನ್ನ ತಾಯಿ ನಿನಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ರೆ ಇನ್ನೊಬ್ಬಳು ಹೆಣ್ಮಕ್ಳ ಮೇಲೆ ನೀನು ಕೈ ಮಾಡ್ತಿರ್ಲಿಲ್ಲ. ಸೊ ಇನ್ನೊಬ್ಬರಿಗೆ ಹೇಳೋಕ್ಕಿಂತ ಮುಂಚೆ ಆ ಒಂದು ಹೆಣ್ಣಿಗೆ ಹೊಡಿತಲ್ಲ, ಸೊ ನಿನ್ನ ತಾಯಿನೂ ಒಂದು ಹೆಣ್ಣು, ಅರ್ಥ ಮಾಡ್ಕೊ. ಈ ಮಾತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿನ್ನ ತಾಯಿಗೆ ಬುದ್ಧಿ ಇರಬೇಕು. ಒಂದು ಹೆಣ್ಣಿನ ಸಂಸ್ಕಾರ ಆಗಲಿ ಅಥವಾ ಹೆಣ್ಣಿನ ಬೆಲೆನ ಹೆಂಗೆ ಕೊಡಬೇಕು, ಹೆಂಗೆ ಕಲಿಸ್ಬೇಕು ಅಂತ ಅವ್ರು ಕಲಿಸಿಲ್ಲ.